ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರೇವಣ್ಣಗೆ ನೋಟಿಸ್ ಜಾರಿ ಮಾಡಿದ ಹೈಕೋರ್ಟ್. 5 ದಿನದಲ್ಲಿ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ. ಹೊಳೆನರಸೀಪುರ ನಗರ ಠಾಣೆ ಪಿಎಸ್ಐ ಮೂಲಕ ನೋಟಿಸ್. ಜಾಮೀನು ಮಧ್ಯೆಯೇ ರಾಜಕೀಯದಲ್ಲಿ ರೇವಣ್ಣ ಆಕ್ಟಿವ್. ಕುಲದೇವರ ದರ್ಶನ ಬಳಿಕ ಸಭೆ ನಡೆಸಿದ ಎಚ್ಡಿ ರೇವಣ್ಣ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆ ಮಾಜಿ ಸಚಿವರ ಭೇಟಿ. ಅನೇಕ ನಾಯಕರು ಬಿಜೆಪಿಗೆ ಬಹುಮತ ಸಿಗುತ್ತೆ ಎಂದಿದ್ರು. ಇದನ್ನ ಎಕ್ಸಿಟ್ ಪೋಲ್ ಖಚಿತಪಡಿಸಿದೆ. 400 ಸೀಟು ದಾಟುತ್ತೇವೆ ಎಂದ ಪ್ರಹ್ಲಾದ್ ಜೋಶಿ. ಸಮೀಕ್ಷೆಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲುತ್ತೇವೆ. ಮೋದಿ ಮತ್ತೆ ಪ್ರಧಾನಿ ಎಂದು ಸಮೀಕ್ಷೆಗಳಿಂದ ಖಾತ್ರಿ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ.